ಯೇಸು ಕ್ರಿಸ್ತರ ಮಧುರ ನಾಮದಿಂದ ನಿಮಗೆಲ್ಲರಿಗೆ ನಾನು ವಂದನೆస్తున్నాಗಿದ್ದೇನೆ. ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ಒಂದು ದೇವರ ವಾಕ್ಯಗಳನ್ನು ನಾನು ನೋಡುವಾಗ ಈ ಲೋಕದಲ್ಲಿ ಸಂತೋಷ ಸಮಾಧಾನ ಇದೆ ಪ್ರಿಯರೇ. ಆದರೆ ಸಂತೋಷ ಬೇರೆ, ಸಮಾಧಾನ ಬೇರೆ. ಸಂತೋಷ ಅಂದರೆ ನಾವು ಯಾವುದಾದ್ರೂ ಒಂದು ಮದುವೆ ಕೂಟಕ್ಕೆ ಹೋದಾಗ ಅಲ್ಲಿ ನಮಗೆ ಸಂತೋಷವಾಗುತ್ತದೆ, ಯಾವುದೋ ಒಂದು ಪಾರ್ಟಿ ಮಾಡಿದಾಗ ಅದು ಸಂತೋಷವಾಗುತ್ತದೆ. ಆದರೆ ಸಮಾಧಾನ ಅಂದರೆ ಅದು ನಮಗೆ ಹೃದಯದಲ್ಲಿ ಶಾಂತಿಯನ್ನು ಕೊಡುವಂಥದ್ದಾಗಿದೆ ಅಂತ ನೋಡ್ತೇವೆ. ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ಒಂದು ದೇವರ ವಾಕ್ಯಗಳಲ್ಲಿ ನಾವು ನೋಡುವಾಗ ಯೆಶಾಯನ ಬರೆದ ಪ್ರವಾದನೆ ಗ್ರಂಥದಲ್ಲಿ 48ನೇ ಅಧ್ಯಾಯದಲ್ಲಿ 18ನೇ ವಚನ, ನಿನ್ನ ಸುಖವು ದೊಡ್ಡ ನದಿಯಂತೆಯೂ ನಿನ್ನ ಕ್ಷೇಮವು ಸಮುದ್ರದ ಅಲೆಗಳ ಹಾಗೂ ಇರುತ್ತಿದ್ದವು. ಪ್ರೀತಿಯ ದೇವರ ಮಕ್ಕಳೇ, ದೇವರ ವಾಕ್ಯ ನೋಡುವಾಗ ನಿನ್ನ ಸುಖ ದೊಡ್ಡ ನದಿಯಂತೆಯೂ, ಸುಖ ಅಂದರೆ ನದಿ ಯಾವ ಥರ ಹರಿದು ಬರುತ್ತದೆ, ನದಿಯ ಸುತ್ತಮುತ್ತಲೂ ಹಚ್ಚ ಹಸಿರು ಇರುತ್ತದೆ ಅಂತ ನೋಡುತ್ತೀರಿ. ಅದೇ ಪ್ರಕಾರ ಕ್ಷೇಮವು ಸಮುದ್ರದ ಅಲೆಗಳ ಹಾಗೆ ಇರುತ್ತಿದ್ದವು. ಪ್ರೀತಿಯ ದೇವರ ಮಕ್ಕಳೇ, ನಮಗಿರುವಂತಹ ಕ್ಷೇಮ ಆ ಸಮುದ್ರದ ಅಲೆ ಹಾಗೆ ಇದೆ ಅಂತ ನೋಡ್ತೇವೆ. ಒಂದು ದಿವಸ ಒಂದು ಪಾಸ್ಟರ್ ಹತ್ರ ಒಂದು ದೊಡ್ಡ ಜಮೀನ್ದಾರರ ಒಂದು ಮನುಷ್ಯನು ಬರ್ತಾನೆ ಪ್ರಿಯರೇ. ಪಾಸ್ಟರ್ಗೆ ಬಂದು ಕೇಳುತ್ತಾನೆ, ಎಲ್ಲ ಜನರು ಹೋದ ಮೇಲೆ ಅದು ವೈಯಕ್ತಿಕವಾಗಿ ಆತನಿಗೆ ಭೇಟಿಯಾದಾಗ ಆತನಿಗೆ ಹೇಳ್ತಾನೆ, ಆತನು ಅನ್ಯ ಜನನಾಗಿರ್ತಾನೆ ಅಂತ ನೋಡ್ತೇವೆ. ಆತನಿಗೆ ಯೇಸುವಿನ ಬಗ್ಗೆ ಗೊತ್ತಿಲ್ಲ ಪ್ರಿಯರೇ. ಆತನು ಪಾಸ್ಟರ್ ಹತ್ರ ಬಂದು ಕೇಳ್ತಾನೆ, ಪಾಸ್ಟರ್, ನನಗೆ ದುಡ್ಡು ಎಲ್ಲ ಇದೆ, ಆದರೆ ನನಗೆ ಸಮಾಧಾನ ಇಲ್ಲ ಅಂತ ಆತನು ಹೇಳ್ತಾನೆ. ಆದರೆ ಪಾಸ್ಟರ್ ಅವರು ಅವರಿಗೆ ಹೇಳುತ್ತಾರೆ, ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿ ನೀವು ಹೇಳಿರಿ, ಯೇಸು ನಿಮ್ಮ ಒಳಗೆ ಬರುವನಾಗಿದ್ದಾನೆ. ಯಾಕಂದರೆ ನಮಗಿರುವಂಥ ಪಾಪ, ನಮಗಿರುವಂಥ ಆ ಸಮಸ್ಯೆ, ಆ ಪಾಪ ನಮ್ಮ ಹೃದಯದಲ್ಲಿ ಅದನ್ನು ಅಸಮಾಧಾನ ಉಂಟು ಮಾಡುವುದಾಗಿದೆ ಅಂತ ನೋಡ್ತೇವೆ. ನಿಮ್ಮ ಜೀವಿತದಲ್ಲಿ ಯಾವುದೇ ಪಾಪಗಳಿರಲಿ, ನಮ್ಮ ಹೃದಯದಲ್ಲಿ ಅದು ಅಸಮಾಧಾನ ಮಾಡುತ್ತದೆ. ನಮ್ಮನ್ನು ನಾವು ಯೇಸುವಿಗೆ ಒಪ್ಪಿಸಿ ನಮ್ಮ ಪಾಪಗಳನ್ನು ಅರಿಕೆ ಮಾಡುವುದರಿಂದ ಹೃದಯದ ನಂಬುವುದರ ಮೂಲಕ ನಮಗೆ ರಕ್ಷಣೆಯನ್ನು ದೊರೆಯುತ್ತದೆ, ನಮಗೆ ಅಲ್ಲಿ ಸಮಾಧಾನ ಬರುತ್ತೆ ಅಂತ ನೋಡ್ತೇವೆ. ಆತನು ಪ್ರಾರ್ಥನೆ ಮಾಡಿ ಆತನು ಹೋಗಿ 1 ತಿಂಗಳಾದ ಮೇಲೆ ಮತ್ತೆ ಆ ಪಾಸ್ಟರ್ ಹತ್ರ ಬರ್ತಾನೆ ಪ್ರಿಯರೇ. ಬಂದಾಗ ಆ ಪಾಸ್ಟರ್ಗೆ ಹೇಳ್ತಾನೆ, ನನ್ನ ಇರುವಂಥ ಒಂದು ಜೀವಿತ ಅದು ಇರುವುದು ಅದೇ ಪ್ರಕಾರ ಇದೆ, ಆದರೆ ನನಗೆ ಒಂದು ಸಮಾಧಾನ ನನ್ನ ಹೃದಯದಲ್ಲಿ ಇದೆ. 1 ತಿಂಗಳಿಂದ ಯಾನು ಬಂದರೂ ಸಹ ನನಗೆ ಆ ಹೃದಯದಲ್ಲಿ ತುಂಬ ಸಮಾಧಾನ ಇದೆ ಅಂತ ಪಾಸ್ಟರ್ ಕೇಳಿದಾಗ ಪಾಸ್ಟರ್ ಹೇಳ್ತಾರೆ, ಯೇಸು ನಿಮ್ಮ ಒಳಗೆ ಇರುವುದರಿಂದ ನಿಮಗೆ ಸಮಾಧಾನ ಇದೆ. ಯಾಕಂದರೆ ಈ ಲೋಕದಲ್ಲಿ ಜೀವಿಸುವಂಥ ಪ್ರತಿಯೊಬ್ಬರಿಗೆ ಸಮಾಧಾನ ಬೇಕಂದರೆ ಆ ಯೇಸು ಒಬ್ಬನೇ ನಮಗೆ ಸಮಾಧಾನ ಕೊಡುವಂತನಾಗಿದ್ದಾರೆ ಪ್ರಿಯರೇ. ನಿಮಗೆ ಎಷ್ಟು ತೊಂದರೆಗಳಿರಲಿ, ಕಷ್ಟಗಳಿರಲಿ, ದುಃಖಗಳಿರಲಿ, ಅದು ಏನಿದ್ದರೂ ನಿಮಗೆ ಹೃದಯದಲ್ಲಿ ಸಮಾಧಾನ ಕೊಡುವಂತಾನೆ ದೇವರಾಗಿದ್ದಾನೆ ಅಂತ ನೋಡ್ತೇವೆ. ಯಾಕಂದರೆ ಯೇಸು ಕ್ರಿಸ್ತನು ನಮಗಾಗಿ ನಿಮಗಾಗಿ ಲೋಕಕ್ಕೆ ಬಂದಾನೆ, ನಮಗೆ ಸಮಾಧಾನವನ್ನು ಕೊಡುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದಿದ್ದಾನೆ ಅಂತ ನೋಡ್ತೇವೆ. ಹೌದು ಪ್ರಿಯರಾದ ದೇವರ ಮಕ್ಕಳೇ, ನಾವು ಯಾವ ಥರ ಸಮುದ್ರದ ಅಲೆಗಳು ಎಷ್ಟು ನಮ್ಮ ಆ ಸುತ್ತಮುತ್ತಲು ಹಚ್ಚ ಹಸಿರು ಇರ್ತದೆ, ಅದೇ ಪ್ರಕಾರ ಯೇಸು ಬಂದಾಗ ನಮಗೆ ಹಚ್ಚ ಹಸುರಾಗಿ ನಮಗೆ ಆತನು ನದಿ ಹಾಗೆ ನಮಗೆ ಸುಖವನ್ನು ಕೊಡುವನಾಗಿದ್ದಾನೆ ಅಂತ ನೋಡ್ತೇವೆ. ನಮಗೆ ಆತನು ಸಮುದ್ರದ ಅಲೆ ಹಾಗೆ ನಮಗೆ ಆತನ ಕ್ಷೇಮವನ್ನು ಕೊಡುವನಾಗಿದ್ದಾನೆ ಅಂತ ನೋಡ್ತೇವೆ. ಪ್ರೀತಿಯ ದೇವರ ಮಕ್ಕಳೇ, ಆತನನ್ನು ನಂಬಿ ಆತನನ್ನು ನಮ್ಮ ಹೃದಯದೊಳಗೆ ಬರಮಾಡಿದಾಗ ನಮಗೆ ಇಲ್ಲದಂಥ ಸುಖ ಕ್ಷೇಮವನ್ನು ಆತನು ದಯಪಾಲಿಸಿ ನಮ್ಮನ್ನು ನಡೆಸುವನಾಗಿದೆ ನೋಡ್ತೇವೆ. ಇವತ್ತಿನ ಒಂದು ದಿವಸದಲ್ಲಿ ಆತನ ಒಂದು ಸನ್ನಿಧಾನದಲ್ಲಿ ನೀವು ಇರುವುದಾದರೆ, ಆತನನ್ನು ನಿಮ್ಮ ಒಳಗೆ ಪ್ರವೇಶ ಮಾಡುವುದಾದರೆ, ಆತನನ್ನು ನೀವು ಅರಿಕೆ ಮಾಡಿ ನಿಮ್ಮ ಪಾಪಗಳನ್ನೆಲ್ಲ ಬಿಟ್ಟು ನೀವು ಯೇಸುವನ್ನು ನಿಮ್ಮಲ್ಲಿ ಸೇರಿಸಿಕೊಳ್ಳುವುದಾದರೆ ಆತನಿಗೆ ನಿಮಗೆ ಸುಖವನ್ನು ಕ್ಷೇಮವನ್ನು ಕೊಟ್ಟು ಈ ಲೋಕದಲ್ಲಿ ನಿಮ್ಮನ್ನು ನಡೆಸುವನಾಗಿದೆ ಅಂತ ನೋಡುತ್ತೇವೆ. ಆತನಲ್ಲಿ ಇರುವುದಾದರೆ ನಿಮಗೆ ಸಮಾಧಾನವನ್ನು ದೇವರು ಕೊಡುವನಾಗಿದೆ ನೋಡ್ತೇವೆ. ಪ್ರೀತಿಯ ದೇವರ ಮಕ್ಕಳೇ, ಈ ವಾಕ್ಯಗಳು ನಿಮಗೆ ಆಶೀರ್ವಾದ ಮಾಡಿ ಭೂಮಿ ಆಕಾಶವನ್ನು ಉಂಟು ಮಾಡುತ್ತೆ. ದೇವರೇ ನಿಮಗೆ ಸ್ತೋತ್ರಪ್ಪ. ಯಾವ ಥರ ನದಿಯ ಸುತ್ತಮುತ್ತಲು ಹಚ್ಚ ಹಸಿರು ಯಾವ ಥರ ಇರುತ್ತದೆ, ಅದೇ ಪ್ರಕಾರ ಯೇಸುವಿನ ಜೊತೆ ಇರುವಾಗ ನಾವು ಹಚ್ಚ ಹಸಿರಾಗಿ ನಾವು ಕ್ಷೇಮದಿಂದ ಲೋಕದಲ್ಲಿ ಜೀವಿಸೋರಾಗಿದೆ ಅಂತ ನೋಡ್ತೇವೆ. ಓ ತಂದೆ ಆದ ದೇವರೇ, ಯೇಸುವನ್ನು ನಮಗಾಗಿ ಲೋಕಕ್ಕೆ ಕಳಿಸಿದರೆ, ಯಾಕಂದರೆ ನಾವು ಆತನ ಸ್ವೀಕಾರ ಮಾಡಿದಾಗ ನಮ್ಮ ಹೃದಯದಲ್ಲಿ ಶಾಂತಿ ಸಮಾಧಾನ ದೇವರು ಕೊಡುವನಾಗಿದೆ ನೋಡ್ತೇವೆ. ಯಾಕಂದರೆ ಯೇಸು ನಮಗಾಗಿ ಲೋಕಕ್ಕೆ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ, ನಮ್ಮ ಪಾಪಗಳಿಗಾಗಿ ಆತನ ಲೋಕಕ್ಕೆ ಬಂದಿನ ಅಂತ ನಾವು ತಿಳಿದಾಗ, ನಮಗೆ ಆತನ ಸ್ವೀಕಾರ ಮಾಡಿದಾಗ ನಮಗೆ ಸಮಾಧಾನ ಶಾಂತಿ ಒದಗಿಸುವಂಥ ದೇವರಾಗಿದ್ದನ್ನು ನೋಡ್ತೇವೆ. ಈ ವಾಕ್ಯಗಳು ಕೇಳಿದಂಥ ಪ್ರತಿಯೊಬ್ಬರಲ್ಲಿ ಆಶೀರ್ವಾದ ಮಾಡಿರಿ, ಸಮಾಧಾನ ಕೊಡ್ರಿ, ದಯಪಾಲಿಸ್ರಿ, ನಿನ್ನ ಮಹಿಮೆ ಆಗಲಿ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತಾರೆ ತಂದೆ.